press the bell icon on the YouTube app and never miss another update. Today I'm going to teach you one beautiful story, heart-touching story written by the greatest Victorian novelist, Charles Dickens. Hope you have not heard his name. ನಿಮಗೆ ಅವರ ಹೆಸರು ಪರಿಚಿತ ಇಲ್ಲ ಅಂದ್ಕೊಳ್ತೀನಿ. ಆ ವಿಕ್ಟೋರಿಯನ್ ರೈಟರಲ್ಲಿ ವೆರಿ ಪಾಪ್ಯುಲರ್ ರೈಟರ್ ಅವರು. ಆ ವಿಕ್ಟೋರಿಯನ್ ರೈಟರ್ ದಟ್ ಇಸ್ ಚಾರ್ಲ್ಸ್ ಡಿಕಿನ್ಸನ್ನು ಬರೆದಿರೋ ಒಂದು ನಾವೆಲ್ ಇದೆ. ಅದರ ಹೆಸರು ಗ್ರೇಟ್ ಎಕ್ಸ್ಪೆಕ್ಟೇಷನ್ಸ್ ಅಂತೇಳಿ. ಆ ಒಂದು ನಾವೆಲಿಂದ ಈ ಒಂದು ಸ್ಮಾಲ್ ಎಕ್ಸ್ಟ್ರಾಕ್ಷನ್ ತೊಗೊಂಡಿದ್ದಾರೆ. ಎಕ್ಸ್ಟ್ರಾಕ್ಷನ್ ಅಂದರೆ ಸ್ಮಾಲ್ ಪಾರ್ಟ್ ಅಂತ. ಆ ಪಾರ್ಟ್ ತೊಗೊಂಡು ನಿಮಗೆ ಮುಖ್ಯವಾಗಿ ಮಕ್ಕಳ ಬಗ್ಗೆ ಇರೋ ಕಾರಣ ನಿಮಗೆ ಆ ಒಂದು ಕಥೆಯನ್ನು ನಿಮಗೆ ಇಟ್ಟಿದ್ದಾರೆ ಇಲ್ಲಿ. ಲೆಟ್ ಮಿ ಗಿವ್ ಸ್ಮಾಲ್ ಇಂಟ್ರೊಡಕ್ಷನ್. ಏನು ಬರೆದಿದ್ದಾರೆ, ಯಾಕೆ ಬರೆದಿದ್ದಾರೆ ಅಂತ. ಇದರ ಟೈಟಲ್ ಕೊಟ್ಟಿರೋದು ಚಿಲ್ಡ್ರನ್ ಆರ್ ಏಂಜಲ್ಸ್ ಅಂತ. ಅಂದರೆ ಮಕ್ಕಳೇ ದೇವರು. ಚಿಲ್ಡ್ರನ್ಸ್ ಆರ್ ಏಂಜಲ್ಸ್ ಮೀನ್ಸ್ ವಾಟ್? ಮೆಸೆಂಜರ್ಸ್ ಆಫ್ ಗಾಡ್ ಅಂತ. ದೇವರಿಗೆ ಕಳಿಸಲ್ಪಟ್ಟಿರುವಂತಹ ಪುಟ್ಟ ದೇವರುಗಳು ಅಂತ ಅರ್ಥ. ಸೊ ಅದಕ್ಕೆ ಒಂದು ಸಬ್ ಟೈಟಲ್ ಇದೆ ಇಲ್ಲಿ, ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್. ಲೆಟ್ ಅಸ್ ಸಿ why they have given this title. So this short story, or can you say extraction from novel Great Expectation, written by Charles Dickens, who is a Victorian novelist. Novel andre kadambari, novelist andre kadambarigara. So in the story, the entire thing runs about the main character whose name is Oliver ಟ್ವಿಸ್ಟ್. ಅಂದರೆ ಮುಖ್ಯ ಪಾತ್ರಧಾರಿ ಯಾರಿದ್ರಲ್ಲಿ ಅಂದರೆ ಆಲಿವರ್ ಟ್ವಿಸ್ಟು. ಈ ಇಡೀ ಕತೆ ಏನಿದೆಯಲ್ಲ ಅದು ನಡೆಯೋದು ಇವನ ಸುತ್ತಮುತ್ತಲ. ಇವರೇ ಮೇನ್ ಕ್ಯಾರೆಕ್ಟರ್. ಆ್ಯಂಡ್ ಆಲಿವರ್ ಟ್ವಿಸ್ಟ್ ಹೂ ಇಸ್ ಅನ್ ಆರ್ಫನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಆರ್ಫನ್? ಅನಾಥ. ಓಕೆ, ನೌ ಲೆಟ್ ಮೀ ಸ್ಟಾರ್ಟ್ ಟು ರೀಡ್ ವಾಟ್ ಹ್ಯಾಪನ್ಸ್ ಟು ಹಿಮ್. Why he is given that much importance. Let us start. Go to page number 60. Oliver was born in the poor house of a little country town on a cold, black night in the winter of 1837. So in this paragraph, we come to know the little detail of his birth. Oliver was born in the poor house. Poor house, it's equivalent to an orphanage. ಒಂದು ಸಣ್ಣ ಅಂದರೆ ಅಷ್ಟೊಂದು ಏನು ಕಂಫರ್ಟಬಲ್ ಇಲ್ಲದೆ ಇರುವಂಥ ಒಂದು ಸಣ್ಣ ಮನೆಯಲ್ಲಿ ಅವನು ಹುಟ್ಟುತ್ತಾನೆ. ಲಿಟಲ್ ಕಂಟ್ರಿ ಟೌನ್ ಹಳ್ಳಿ, ಒಂದು ಪುಟ್ಟ ಹಳ್ಳಿಯಲ್ಲಿ. ಆನ್ ಅ ಕೋಲ್ಡ್ ಬ್ಲ್ಯಾಕ್ ನೈಟ್ ಇನ್ ದ ವಿಂಟರ್ ಆಫ್ 1837. ಓಕೆ, 1837 early 19th centuryಯಲ್ಲಿ ಕೋಲ್ಡ್ ಬ್ಲ್ಯಾಕ್ ನೈಟ್. ಕೋಲ್ಡ್, ಇಟ್ಸ್ ಅ ವಿಂಟರ್ ಆ್ಯಂಡ್ ಕೋಲ್ಡ್ ಬ್ಲ್ಯಾಕ್ ನೈಟ್, ಕತ್ತಲೆಯ ರಾತ್ರಿಯಲ್ಲಿ ಅವನು ಹುಟ್ಟುತ್ತಾನೆ. ದ ಬರ್ತ್ ವಾಸ್ ಅಟೆಂಡೆಡ್ ಬೈ ಎ ಡಾಕ್ಟರ್ who was hurriedly called for the purpose. ಇಲ್ಲಿ much detail was not given. Much details were not given. ಎಷ್ಟು ಡೀಟೇಲ್ಸ್ ಕೊಟ್ಟಿಲ್ಲ ಇಲ್ಲಿ. The birth was attended by, ಅಂದರೆ when his mother was hospitalized for the delivery, a doctor was attended hurriedly. ಅಂದರೆ ಅವಸರವಾಗಿ ಅವನು ಡಾಕ್ಟರು ಅಲ್ಲಿ ಬರ್ತಾನೆ ಅವಳ ಹತ್ರಕ್ಕೆ, ಅಂದರೆ ಪೇಷಂಟ್ ಹತ್ರಕ್ಕೆ. ಹೇಸ್ಟಿಲಿ ಕಾಲ್ಡ್. ಹೇಸ್ಟಿಲಿ ಅಂದರೆ ಅವಸರವಾಗಿ, ತುಂಬ ಅವಸರವಾಗಿ ಬರೋದು. ಕಾಲ್ಡ್ ಫಾರ್ ದ ಪರ್ಪಸ್ ಟು ಅಟೆಂಡ್ ಅ ಪೇಷಂಟ್ ಆ್ಯಂಡ್ ಬೈ ಅನ್ ಓಲ್ಡ್ ಪಾಪರ್ ವುಮೆನ್. ಅಂಡರ್ಲೈನ್ ದಟ್ ಪಾಪರ್ ವುಮೆನ್. ಪಾಪರ್ ಮೀನ್ಸ್ ವಾಟ್? ಒನ್ ಹೂ ಲಾಸ್ಟ್ ಎವ್ರಿಥಿಂಗ್. ದಟ್ ಇಸ್ ಒನ್ ಪುವರ್ ವುಮೆನ್ ಹೂ ವಾಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಸಚ್ ಮ್ಯಾಟರ್. ಅಂದರೆ ಯು ಕ್ಯಾನ್ ಸೇ ಆ್ಯಸ್ ಗುಡ್ ಆ್ಯಸ್ ಮಿಡ್ವೈಫ್ಸ್. ಅಂದರೆ ಏನು ಈ ಡೆಲಿವರಿ ಮಾಡಿಸ್ತಾರಲ್ಲ ಆ ಕೆಲಸದಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿರುವಂಥ ಒಬ್ಬ ಬಡ ಮಹಿಳೆ ಕೂಡ ಆ ಡಾಕ್ಟರ್ ಜೊತೆಯಲ್ಲಿ ಇದ್ದರು. ಅಂದರೆ ನೀವು ಈ ಪ್ಯಾರಾಗ್ರಾಫ್ ಓದಿದ್ರೆ ಏನು ಗೊತ್ತಾಗುತ್ತೆ ಅಂತಂದರೆ, ನಮಗೆ ಡೇಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಆಲಿವರ್ ಟ್ವಿಸ್ಟು ಯಾವಾಗ ಹುಟ್ಟಿದ್ದಾನೆ ಅಂತ. ಅಲ್ಲಿ ಅವರ ಫಾದರ್ ಬಗ್ಗೆ ಇಲ್ಲ, ಮದರ್ ಬಗ್ಗೆ ಡೀಟೇಲ್ಸ್ ಇಲ್ಲ. ಎಷ್ಟು ಗೊತ್ತಿರೋದು ನಮಗೇನು, ಒಂದು ಪೋರ್ ಹೌಸಲ್ಲಿ ಒಂದು ವಿಂಟರ್ ನೈಟು ಆಲಿವರ್ ಟ್ವಿಸ್ಟ್ ಒಬ್ಬ ಹುಡುಗ ಹುಟ್ಟುತ್ತಾನೆ ಅಂತ. ಅಂದರೆ ಆ ಬ್ಯಾಡ್ ಡೇಸ್, ಆ ಟ್ರಬಲ್ಸಮ್ ಡೇಸು ಬಿಗಿನಿಂಗಿಂದಲೇ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ನಮಗೆ ಗೊತ್ತಾಗುತ್ತೆ ಈ ಪ್ಯಾರಾಗ್ರಾಫಲ್ಲಿ. ಸೊ ಫಸ್ಟ್ ಪ್ಯಾರಾಗ್ರಾಫ್, ಇಟ್ಸ್ ಅಬೌಟ್ ವೇರ್ ಹಿ ವಾಸ್ ಬಾರ್ನ್. ದ ಮದರ್ ಡೈಡ್ ಆಲ್ಮೋಸ್ಟ್ ಆ್ಯಸ್ ಸೂನ್ ಆಸ್ ದ ಬೇಬಿ ಟುಕ್ ಹಿಸ್ ಫಸ್ಟ್ ಬ್ರೆತ್. ನೋಡಿ, ಫಸ್ಟ್ ಸೆಂಟೆನ್ಸ್ ಇಟ್ ಸೆಲ್ಫ್ ಇಸ್ ಸೋ ಪೇನ್ಫುಲ್, ವೆರಿ ಪೇನ್ಫುಲ್. ದ ಮದರ್ ಡೈಡ್ ಆಲ್ಮೋಸ್ಟ್ ಆ್ಯಸ್ ಸೂನ್ ಆಸ್ ದ ಬೇಬಿ ಟುಕ್ ಹಿಸ್ ಫಸ್ಟ್ ಬರ್ತ್. ಅಂದರೆ ಮಗು ಹುಟ್ಟಿದ ತಕ್ಷಣ
ತಕ್ಷಣ ತಾಯಿ ಸತ್ತು ಹೋಗ್ತಾಳೆ. She was a young, good-looking woman who had been found lying in the street. We don't know the reasons why she was lying on the street. ಯಾಕೆ ಅವಳು ಬೀದಿಲಿದ್ಲು ಅದರ ಬಗ್ಗೆ ಡೀಟೇಲ್ಸ್ ಇಲ್ಲ. ಆದರೆ ಒಬ್ಬ ಸಣ್ಣ ವಯಸ್ಸಿನ ನೋಡಲಿಕ್ಕೆ ತುಂಬ ಚೆನ್ನಾಗಿರುವಂತಹ ಹೆಂಗಸು ಅವಳು. ಆದರೆ ಬೀದಿಲಿ ಬಿದ್ದಿರ್ತಾಳೆ. ಯಾರೋ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಆ್ಯಂಡ್ ಶಿ ಗೇವ್ ಬರ್ತ್ ಟು ಅ ಚೈಲ್ಡ್ ಆ್ಯಂಡ್ ಡೈಡ್ ಇಮಿಡಿಯೇಟ್ಲಿ. ಮಗು ಹುಟ್ಟುತ್ತೆ, ಸತ್ತು ಹೋಗ್ಬಿಡ್ತಾಳೆ. It was clear that she had walked some distance before she died. ಅಂದರೆ ಆ ಸ್ಥಿತಿ ಗಮನಿಸಿದ್ರೆ, if we observe that lady's condition, it is evident that she has walked for long distance before she was admitted to hospital. Her shoes had been torn to pieces. ಅಂದರೆ ಇಲ್ಲಿ ಕಂಡೀಷನ್ಸ್ ಹೇಳ್ತಾ ಇದ್ದಾರೆ. ಇನ್ ವಾಟ್ ಕಂಡೀಷನ್ ದೇ ಗಾಟ್ ಅಡ್ಮಿಟೆಡ್ ಟು ಹಾಸ್ಪಿಟಲ್. ಇವನ್ ಅವರ್ ಶೂಸ್ ವರ್ ಟಾರ್ನ್ ಅಂದರೆ ಕಂಪ್ಲೀಟಾಗಿ ಹರಿದು ಹೋಗಿದೆ. Her shoes had been torn to pieces. Where she had come from or where she had been going, nobody knew. ಅವಳ ಜೊತೆಯಲ್ಲಿ ಯಾರೂ ಕೂಡ ಇರಲಿಲ್ಲ ಅಂತ ಕ್ರಿಟಿಕಲ್ ಕಂಡೀಷನಲ್ಲಿ. nobody accompanied her. I think she has walked a long distance, her shoes are torn, and someone admitted her to the hospital. After that, a doctor hurriedly and one lady, a poor lady, attended to her to give birth to a child. ಸೊ ಇಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂತಂದರೆ, ಅವಳ ಪುವರ್ ಕಂಡೀಷನ್, ನೋಬಡಿ accompanied her to admit to hospital. The baby cried loudly. ಓಕೆ, ಮಗು ಹುಟ್ಟಿದ ತಕ್ಷಣ ಜೋರಾಗೆ ಅಳುತ್ತೆ. If he could have known that he was now an orphan of a poor house. ಅಂದರೆ ಇಲ್ಲಿ what they're saying here, if the baby comes to know that, or if baby could know that he lost his mother, the baby would have cried even louder. ಅಂದರೆ ಈ ಎರಡಲ್ಲಿ ಏನು ಹೇಳ್ತಾರೆ ಅಂದರೆ, ಮಗು ಹುಟ್ಟಿದ ತಕ್ಷಣ ಅಳತ್ತೆ. ಇಟ್ಸ್ ಅ ನಾರ್ಮಲ್ ಪ್ರೋಸೆಸ್, ಅಳಬೇಕು. ಯಾಕಂತಂದರೆ ಅದಕ್ಕಿಂತ ಮುಂಚೆ ಅದು ತುಂಬ ಸೇಫ್ ಪ್ಲೇಸಲ್ಲಿ ಇರುತ್ತೆ. ಈಗ ಹೊರಗಡೆ ಬಂದ ತಕ್ಷಣ ಇಟ್ ಹ್ಯಾಸ್ ಟು ಫೇಸ್ ದ ವರ್ಲ್ಡ್, ಇಟ್ ಕ್ರೈಸ್. ಆದರೆ ಇಲ್ಲಿ ಹೇಳ್ತಿರೋ ಸ್ಥಿತಿ ಏನಪ್ಪ ಅಂದರೆ, ಆ ಮಗುವಿಗೆ ಗೊತ್ತಾಗಿದ್ದರೆ, ನನ್ನ ತಾಯಿ ನಾನು ಕಳ್ಕೊಂಡಿದ್ದೀನಿ ಅಂತ ಗೊತ್ತಾಗಿದ್ದರೆ ಇನ್ನೂ ಜೋರಾಗಿ ಅಳ್ತಾ ಇತ್ತು. ಅಂದರೆ ಇಫ್ ಅಂದರೆ ಕಂಡೀಷನ್, ಆ ಮಗುಗೆ ಅದರ ಅರಿವಿತ್ತು ಅಂದರೆ ಮಗು ಇನ್ನೂ ಜೋರಾಗಿ ಅಳ್ತಾ ಇತ್ತು ಅಂತ. ಇಫ್ ಹಿ ಕುಡ್ ಹ್ಯಾವ್ ನೋನ್, ಇಫ್ ಅಂದರೆ ಕಂಡೀಷನ್, ಗೊತ್ತಾಗಿದ್ದರೆ. he could have, he refers to whom here? Small baby. Have known that he was now an orphan of a poor house. ಅದಕ್ಕೆ ಗೊತ್ತಾಗಿದ್ರೆ, ನಾನಿವಾಗ ಒಬ್ಬ ಸಣ್ಣ ಬಡ ಮನೆಯ ಒಬ್ಬ ಅನಾಥ ಅಂತ ಮಗುವಿಗೆ ಅರಿವಿಗೆ ಬಂದಿದ್ದರೆ, ಇಟ್ ಈಸ್ ಲೈಕ್ಲಿ ದ್ಯಾಟ್ ಹಿ ವುಡ್ ಹ್ಯಾವ್ ಕ್ರೈಡ್ ಸ್ಟಿಲ್ ಲೌಡರ್. ಇನ್ನೂ ಜೋರಾಗಿ ಅಳ್ತಾ ಇತ್ತು. ಅಂದರೆ ಇದು ಕಂಡೀಷನ್ ಅಷ್ಟೇ, ಗೊತ್ತಾಗಿದ್ರೆ. ಅಂದರೆ ಸ್ಟಾರ್ಟಿಂಗಿಂದನೇ ಆಲಿವರ್ ಟ್ವಿಸ್ಟಿಗೆ ಕಷ್ಟಗಳಿಂದನೇ ಶುರುವಾಗುತ್ತೆ. ದ ಫಸ್ಟ್ ಬ್ರೆತ್ he lost his mother. I think we don't know that condition, how life would be without parents. But Oliver Twist born with that unfortunate fate. They called him Oliver Twist. Ili they antandre not one person. I think so many were there in the poor house. All together they given one name to him, Oliver Twist. A name invented by, look at the word invented, ಹುಟ್ಟು ಹಾಕಿದ್ದು ಯಾರು? By Mr. Bumble. Underline the word. One more character in the story, the town beadle. Beadle means what? An officer, a town officer, maybe in charge of poor house irbodu. Town beadle. Underline the word beadle, meaning is an officer. Because he could not think of any other. ಬೇರೆ ಯಾವ ಹೆಸರು ಅವನಿಗೆ ತೋಚಲಿಲ್ಲ. He couldn't get any other name, so he named him Oliver Twist. Mr. Bumble had full authority over the people of the poor house. And maybe he is an officer who is in charge of poor house. He thought himself a very great man indeed. ಅವನಿಗೆ ಮಿಸ್ಟರ್ ಬಂಬಲ್, he was so egoistic. ಅವನೇನು ಅಂದ್ಕೊಂಡ್ಬಿಟ್ಟಿದ್ದ, ನಾನೇ ಗ್ರೇಟ್ ಮ್ಯಾನ್, ಐ ಆಮ್ ವೆರಿ ಗ್ರೇಟ್ ಮ್ಯಾನ್ ಅಂತ ಅವನೇ ಅಂದ್ಕೊಂಡ್ಬಿಟ್ಟಿದ್ದ. He starved. He refers to whom? Mr. Bumble, who is in charge of poor house. Starved ಅಂದರೆ ಹಸುವಿನಿಂದ ಸಾಯಿಸುವುದು, ಅಂದರೆ ಹಸುವಿಗೆ ಬಿಟ್ಬಿಡೋದು. ಆ್ಯಂಡ್ ಇಲ್ ಟ್ರೀಟೆಡ್, ಲುಕ್ ಅಟ್ ದ ವರ್ಡ್ ಟ್ರೀಟೆಡ್, ಇಲ್ ಟ್ರೀಟೆಡ್, ತುಂಬ ಕೆಟ್ಟದಾಗಿ ಅಮಾನವಿಯಾಗಿ ನಡೆಸ್ಕೊತಾ ಇದ್ದ. ಇಲ್ ಟ್ರೀಟೆಡ್ ದ ಚಿಲ್ಡ್ರನ್ ಅಂಡರ್ ಹಿಸ್ ಕೇರ್.
Maybe he's in charge of that poor house where small children are kept there, orphan children are kept there, and has not taken care of those children properly, not given food and ill-treated. That means ill-treated means scolding them, using very filthy language and not giving proper food to them and making them to work in the poor house. It's called ill-treatment. Ill-treated the children under his care. Oliver's 9th birthday found him a pale, thin child who had hardly known a kind word. That means Oliver spent 9 years in that poor house under the care of Mr. Bumble. I think he has not spent very good days there. ನಿಜವಾಗ್ಲೂ ಒಳ್ಳೆ ದಿನಗಳನ್ನ ಅಲ್ಲಿ ಅವನು ಕಳೆದಿಲ್ಲ. ನಾವು 2 ಲೈನಲ್ಲಿ ಓದ್ಕೊಂಡ್ವಿ ಇವಾಗ ಮಿಸ್ಟರ್ ಬಂಬಲು ಯಾವ ಥರ ಮನುಷ್ಯ ಅಂತ. ತುಂಬಾ ಈಗೋಯಿಸ್ಟಿಕ್ಕು, ಅವನೇ ಗ್ರೇಟ್ ಅಂದ್ಕೊಳ್ತಾ ಇದ್ದ, ಮಕ್ಕಳನ್ನ ಹಸಿವಿಂದ ಕೆಡುತ್ತಾ ಇದ್ದ, ಊಟ ಕೊಡ್ತಾ ಇರಲಿಲ್ಲ, ಇಲ್ ಟ್ರೀಟ್ಮೆಂಟ್ ಮಾಡೋದು. ಅಂದರೆ ಮಕ್ಕಳನ್ನ ಬೈಯೋದು, ಹೊಡೆಯೋದು, ಕೆಲಸ ಮಾಡಿಸ್ಕೊಂಡು ಇಲ್ ಟ್ರೀಟ್ಮೆಂಟ್. ಸೊ ಇಂಥ ಒಂದು ಜಾಗದಲ್ಲಿ ಆಲಿವರ್ ಟ್ವಿಸ್ಟು 9 ವರ್ಷ ಕಳೀತಾನೆ. Oliver's 9th birthday found him a pale, thin child who had hardly known a kind word. ಅಂದರೆ ಮಕ್ಕಳಿಗೆ ಪರಿಸರ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಕ್ಕೆ 9 years ಕಳೆದಾಗುತ್ತೆ. ಹಿ ಈಸ್ ವೆರಿ ಪೇಲ್ ಅಂದರೆ ಮುಖದಲ್ಲಿ ಕಳೆನೇ ಇಲ್ಲ, ಮುಖ ಎಲ್ಲ ಬಾಡಿ ಹೋಗಿದೆ. ತುಂಬ ತೆಳ್ಳಗಿರೋ ಹುಡುಗಂಗೆ ಒಂದು ಒಳ್ಳೆ ಪದ ಒಂದು ಕೈಂಡ್ ವರ್ಡ್ ಗೊತ್ತಿಲ್ಲ ಅವನಿಗೆ. ಯಾಕೆ? ಪರಿಸರ. ಯಾವ ಪರಿಸರದಲ್ಲಿ ಬೆಳೆದಿದ್ದಾನೆ ಅವನು? ಅಂಡರ್ ದ ಕೇರ್ ಆಫ್ ಮಿಸ್ಟರ್ ಬಂಬಲ್ ಆ್ಯಂಡ್ ವಾಸ್ ವೆರಿ ಇಗೋಯಿಸ್ಟಿಕ್. ತುಂಬ ಕೆಟ್ಟ ಪದಗಳನ್ನು ಉಪಯೋಗಿಸ್ತಾನೆ, ತುಂಬ ಬಾಸಿಸಮ್ ಮಾಡ್ತಾನೆ. ಸೊ ಆ ಮಕ್ಕಳು ಹೇಗೆ ಒಳ್ಳೆ ಪದಗಳು ಕಲ್ತ್ಕೋತಾರೆ? ಕಲ್ತಿರೋದೆಲ್ಲ ಬರೀ ಫಿಲ್ತಿ ವರ್ಡ್ಸ್ ಆರ್ ಅನ್ಪ್ಲೆಸೆಂಟ್ ವರ್ಡ್ಸ್. ಅ ಕೈಂಡ್ ವರ್ಡ್ ಆರ್ ಮೆಟ್ ವಿತ್ ಅ ಕೈಂಡ್ಲಿ ಲುಕ್. ಕೈಂಡ್ಲಿ ಲುಕ್ ನೋಡಲಿಕ್ಕೆ ಪ್ಲೆಸೆಂಟ್ ಅಂತ ಅನಿಸೋದೇ ಇಲ್ಲ. ಆ ಥರದಲ್ಲಿ ಬೆಳ್ಕೊಂಬಂದಿದ್ರು. ಇದು ಒಬ್ಬನ ಕತೆ ಅಲ್ಲ, ಇರುವ ಎಲ್ಲ ಮಕ್ಕಳು ಹಾಗೆ ಇರ್ತಾರಲ್ಲಿ. ಬಟ್ ನಮ್ಮ ಕತೆ ಮುಖ್ಯ ಕ್ಯಾರೆಕ್ಟರ್ ಯಾರಿಲ್ಲಿ? ಆಲಿವರ್ ಟ್ವಿಸ್ಟ್. ಅವನು ಕೂಡ ಹಾಗೆ. ಹಿಸ್ ಓನ್ಲಿ ಫ್ರೆಂಡ್ಸ್ ವರ್ ಹಿಸ್ ಲಿಟಲ್ ಕಂಪ್ಯಾನಿಯನ್ಸ್ ಇನ್ ಮಿಸ್ರಿ. ಹಿಸ್ ಓನ್ಲಿ ಫ್ರೆಂಡ್ಸ್ ಅಂದರೆ ಕೆಲವು ಮಂದಿ, ಬೆರಳಿಕೆ ಎಷ್ಟು ಹ್ಯಾಂಡ್ಫುಲ್ ಆಫ್ ಫ್ರೆಂಡ್ಸ್ ವರ್ ದೇರ್. ಅವರೇ ಮಾತ್ರ ಅವನಿಗೆ ಫ್ರೆಂಡ್ಸು, ಅವರಷ್ಟೇ ಇದ್ದಾರೆ ಅಲ್ಲಿ. ಹಿಸ್ ಲಿಟಲ್ ಕಂಪ್ಯಾನಿಯನ್ಸ್ ಇನ್ ಮಿಸರಿ. ಕಂಪ್ಯಾನಿಯನ್ಸ್ ಅಂದರೆ ಜೊತೆಗಾರರು. ಯಾವಾಗ? ಆ ದುಃಖದಲ್ಲಿ. ಊಟ ಇಲ್ಲ, ಪ್ರೀತಿ ಸೋಸೂರಿಲ್ಲ, ಕೆಲಸ ಮಾಡಿಸ್ತಾರೆ, ಬೈತಾರೆ, ಇಲ್ಟ್ರೀಟ್ ಮಾಡ್ತಾರೆ. ಇಂಥ ಒಂದು ಮಿಸರಿ ಅಂದರೆ ದುಃಖ. ಇಂಥ ದುಃಖದಲ್ಲಿ ಇರುವ ಸ್ನೇಹಿತರೇ ಅವನಿಗೆ ಸ್ವಲ್ಪ ಆಸರೆ ಅಂದರೆ ಕಷ್ಟ ಹೇಳ್ಕೊಡ್ಲಿಕ್ಕೆ, ಜೊತೆ ಆಗಲಿಕ್ಕೆ, ಯಾರೋ ಒಬ್ರು ಸಪೋರ್ಟ್ ಮಾಡಲಿಕ್ಕೆ ಅವನ ಕೆಲವೇ ಫ್ರೆಂಡ್ಸು ಅಲ್ಲಿದ್ದಾರೆ. ಬಟ್ ಇನ್ ದ ಎಂಡ್ ಅಂದರೆ ಕತೆ ಪ್ರಾರಂಭದಲ್ಲಿ ಹೀಗಾಗತ್ತೆ, ಅದೇ ಫ್ರೆಂಡ್ಸ್ ಇರ್ತಾರೆ. ಬಟ್ ಕೊನೆಯಲ್ಲಿ ಅದೇ ಫ್ರೆಂಡ್ಸ್ ಅವನಿಗೆ ತೊಂದರೆಯನ್ನು ಕೊಡ್ತಾರೆ. ದೇ ಬ್ರಾಟ್ ಹಿಮ್ ಟ್ರಬಲ್. ಟ್ರಬಲ್ ಅಂದರೆ ತೊಂದರೆಗೆ ಈಡು ಮಾಡ್ತಾರೆ. ಯಾರನ್ನ? ಆಲಿವರ್ ಟ್ವಿಸ್ಟನ್. ದೇ ಪರ್ಸ್ಯೂಡೆಡ್ ಹಿಮ್ ಟು ಆಸ್ಕ್ ಫಾರ್ ಮೋರ್. ಪರ್ಸ್ಯೂಡ್ ಅಂದರೆ ಕನ್ವಿನ್ಸ್, ಅವನಿಗೆ ಟೆಂಪ್ಟ್ ಮಾಡೋದು. ಎಲ್ಲಿ? ಆ ಪೋರ್ ಹೌಸಲ್ಲಿ. ಅಂದರೆ ಯು ಹ್ಯಾವ್ ಟು ಸ್ಪೀಕ್ ಅಗೇನ್ಸ್ಟ್ ಮಿಸ್ಟರ್ ಬಂಬಲ್ ಆರ್ ದ ಒನ್ ಹೂ ಇಸ್ ಇನ್ ಚಾರ್ಜ್ ಆಫ್ ದ ಪೋರ್ ಹೌಸ್. ನಿನಗೆ ಹೋಗಿ ಕನ್ವಿನ್ಸ್ ದೆಮ್, ಟೆಂಪ್ಟಿಂಗ್ ಹಿಮ್ ಟು ಫೈಟ್ ಅಗೇನ್ಸ್ಟ್ ದೆಮ್, to ask for more. Look at the title, the boy who asked for more. ಇಲ್ಲಿ ಏನು ಮೋರ್? ಅದು ಏನು ಮೋರ್ ಅಂತಂದರೆ, ಆ ಪೋರ್ ಹೌಸಲ್ಲಿ ಅವರಿಗೆ ಸರಿಯಾದ ಊಟ ಸಿಗ್ತಿರಲ್ಲ, ಒಪ್ಪೊತ್ತಿಗೆ ಮಾತ್ರ. ಅಂದರೆ ಓನ್ಲಿ ಒನ್ ಟೈಮ್ ದೇ ಯೂಸ್ ಟು ಗೆಟ್ ಫುಡ್. ಇಟ್ಸ್ ನಾಟ್ ಫುಡ್, ಇಟ್ಸ್ ಓನ್ಲಿ ಗ್ರಿಲ್. ಗಂಜಿ ಮಾತ್ರ ಸಿಗ್ತಾ ಇರುತ್ತೆ, ಅದು ಸಾಕಾಗ್ತಿರಲ್ಲ. ಅದಕ್ಕೆ ಆಲ್ ಅದರ್ ಫ್ರೆಂಡ್ಸ್ who forced him to fight against or go against the authorities in the poor house. Clear? Okay, now we read 3 paragraphs. In the 3 paragraphs, what we come to know? Where was Oliver born? Parents unknown. ತಾಯಿ ಗೊತ್ತಿಲ್ಲ, ತಂದೆ ಗೊತ್ತಿಲ್ಲ. ತಾಯಿ ಯಾವ ಸ್ಥಿತಿಯಲ್ಲಿ ಸಿಗ್ತಾರೆ? She was completely tired. She was in the street. Somebody admitted her to the hospital and she gave birth to Oliver Twist and she died. ಸತ್ತು ಹೋಗ್ತಾನೆ. ಅಂದರೆ ಅವನಿಗೆ ಪೇರೆಂಟ್ಹುಡ್ ಬಗ್ಗೆ ಗೊತ್ತೇ ಇಲ್ಲ. ತಾಯಿ ಪೋರ್ ಕಂಡೀಷನಲ್ಲಿ ಸಿಕ್ಕಿರ್ತಾರೆ. ಓಕೆ, ಇಷ್ಟ ಆದಮೇಲೆ ಅವನು ಎಲ್ಲಿ ಬೆಳಿತಾನೆ? ಆ ಪೋರ್ ಹೌಸಲ್ಲಿ ಬೆಳಿತಾನೆ. ಅದು ಹೇಗಿರುತ್ತೆ ಅಲ್ಲಿ ಕಂಡೀಷನು?
ವೆರಿ ಮಿಸರಬಲ್ ತುಂಬ ದಾರುಣವಾಗಿರುತ್ತೆ, ದುಃಖಕರವಾಗಿರುತ್ತೆ. ಆ ಪ್ರೀತಿ ಅಂತ ಕೇರ್ ಆಗಲಿ ಏನೂ ಇರಲ್ಲ. ಸೊ ಹಾಗಾಗಿ ಅವನ ಬಾಲ್ಯ ಅನ್ನೋದು ತುಂಬಾ ಮಿಸರಬಲ್ ಆಗಿ ಇರುತ್ತೆ. ಸೊ ಈ 3 ಪ್ಯಾರಾಗ್ರಾಫ್ಸ್ ಆದಮೇಲೆ ದೇ ಗಿವನ್ ಒನ್ ಟೇಬಲ್ ಇನ್ ದ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 61. ಅಲ್ಲಿ ಪ್ರಶ್ನೆಗಳು ಕೊಟ್ಟಿದ್ದಾರೆ. ರೀಡ್ ದ ಕ್ವೆಶ್ಚನ್ಸ್. Answer the following questions and share your responses with your partner. So as you don't have partners, take down your notebook and write the answers. First one, where was Oliver Twist born? He was born in a little country town in a poor house. Who were present when Oliver was born? A doctor and a poor lady, a poor woman. What happened to the mother as soon as the child was born? She died immediately. What did the mother look like while she was alive? ಹೇಗಿದ್ಲು ಅವರು? She was very tired, ತುಂಬಾ ಟಯರ್ಡ್ ಆಗಿದ್ರು. ಗುಡ್ ಲುಕಿಂಗ್, ವೆರಿ ಗುಡ್ ಲುಕಿಂಗ್, ನೋಡಲಿಕ್ಕೆ ಚೆನ್ನಾಗಿದ್ರು. ಶಿ ವಾಸ್ ವೆರಿ ಯಂಗ್, ತುಂಬಾ ಯಂಗ್ ಇದ್ದರು. ಆ್ಯಂಡ್ ಲೈಯಿಂಗ್ ಇನ್ ದ ಸ್ಟ್ರೀಟ್. ಹೂ ವಾಸ್ ಮಿಸ್ಟರ್ ಬಂಬಲ್? ಹಿ ವಾಸ್ ಇನ್ ಅ ಟೌನ್ ಬೀಡರ್, an officer. How did Mr. Bumble treat the children? Not given proper food to eat and ill-treated them. These 2 words, starved and ill-treated. What did Oliver's friends want him to ask the master? To give more food. So read the 3 paragraphs. Okay, let me continue. Now read on silently. You have to read the entire chapter silently. Now let me continue. It happened one evening at supper time. So where the story is happening? In the poor house. Ali kate ಆಗ್ತಾ ಇರೋದು. So it happened one evening at supper time. What is supper? Night meal. Breakfast, morning meal, lunch, afternoon, supper, night. ಅದೇ ಸಂಜೆಯ ಊಟಕ್ಕೆ ಸಪ್ಪರ್ ಅಂತ ಹೇಳ್ತೀವಿ. ಇದು ಸಪ್ಪರ್ ಟೈಮ್. The children were fed in a large stone hall. ಓಲ್ಡ್ ವಿಕ್ಟೋರಿಯನ್ ಬಿಲ್ಡಿಂಗ್ಸು, ಅಂದರೆ ಕಲ್ಲಿನ ಕಟ್ಟಡ. ಅಲ್ಲಿ ಮಕ್ಕಳನ್ನೆಲ್ಲ ಊಟಕ್ಕೆ ಕೊಡ್ತಾರಲ್ಲಿ. ಫೆಡ್ ಅಂದರೆ ಫೆಡ್ ಊಟ ಕೊಟ್ಟರು. ಫೆಡ್ ಇನ್ ಅ ಲಾರ್ಜ್ ಸ್ಟೋನ್ ಹಾಲ್ ವಿತ್ ಅ ಬಿಗ್ ಮೆಟಲ್ ಬೇಸಿನ್ ಅಟ್ ಒನ್ ಎಂಡ್. ಅಂದರೆ ಆ್ಯಸ್ ಗುಡ್ ಆ್ಯಸ್ ಮೆಸ್ ಹೇಗಿರುತ್ತಲ್ಲ ಹಾಗೆ ಒಂದು ದೊಡ್ಡ ಹಾಲ್ ಇದೆ. ಆ ಹಾಲಲ್ಲಿ ವಿತ್ ಅ ಬಿಗ್ ಮೆಟಲ್ ಬೇಸಿನ್ ಅಟ್ ಒನ್ ಎಂಡ್. ಮೆಟಲ್ ಬೇಸಿನ್ ಅಂದರೆ ಮೆಟಲಲ್ಲಿ ಒಂದು ಮೆಟಲ್ ಮಾಡುವ ದೊಡ್ಡ ಬೇಸಿನ್ ಇಟ್ಟಿದ್ದಾರೆ. The master stood by the basin. Master, one who is in charge of kitchen. ಅವನು ನಿಂತ್ಕೊಂಡಿದ್ದಾನೆ. stood ನಿಂತ್ಕೊಂಡಿದ್ದಾನೆ. And served each child with a small bowl of watery gruel. ಏನು ಪ್ರೊವೈಡ್ ಮಾಡ್ತಿದ್ದಾರೆ ಅಲ್ಲಿ ಊಟಕ್ಕೆ? They are not providing something nutritious or tasty. It's only watery gruel. Watery ಅಂದರೆ ಅದರ ಸ್ಟೇಟ್ ಹೇಗಿದೆ? ಲಿಕ್ವಿಡ್, ವಾಟರಿ, ನೀರು ಆಗಿರುವಂಥ ಅಂಶ, ಲಿಕ್ವಿಡ್ ಸ್ಟೇಟ್ ಅಂತ. Gruel means what? Ganji. Gruel. What they were fed? Maybe a cup or bowl of gruel. Boys generally have excellent appetites. Usually growing children, they eat a lot because they need more food, more nutrition to grow. Boys generally have excellent appetite. What do you have? Appetites? ಹಸಿವು, ತುಂಬ ಹಸಿವಿರುತ್ತೆ ಬೆಳೆಯೋ ಮಕ್ಕಳಲ್ಲಿ. Oliver and his companions, ಸ್ನೇಹಿತರು, ಸಹಪಾಠಿಗಳು, ಜೊತೆಲಿರೋರು, were always hungry. Obviously, they were not given proper food. So that's why they are always hungry. ಯಾವಾಗಲೂ ಪಾಪ ಹಸಿವಲ್ಲೇ ಇರ್ತಿದ್ರು. Always hungry and never given enough to eat. ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟರೆ ಹಸಿವಾಗ್ತಿರ್ಲಿಲ್ಲ. ಸೊ ಸ್ವಲ್ಪ ಕೊಡ್ತಿರೋ ಕಾರಣ ಅವರಿಗೆ ಯಾವಾಗಲೂ ಹಸಿಕೊಂಡೇ ಇರ್ತಿದ್ರು. That evening, ಆ ಸಂಜೆ, one of the bigger boys stated quite clearly that unless he had an extra bowl of gruel, he would most certainly eat the boy who slept next to him. ನೋಡಿ ಎಷ್ಟು ಪುವರ್ ಕಂಡೀಷನ್ ಇದೆ ಅಂತಂದರೆ, though it seems cruel, but the condition is very miserable. ತುಂಬ ದುಃಖಕರವಾಗಿರುತ್ತೆ. ಒಬ್ಬ ಹುಡುಗ ಹೇಳ್ತಾನೆ, ಅವನು ಸ್ಟೇಟೆಡ್ ಕ್ವೈಟ್ ಕ್ಲಿಯರ್ಲಿ ಅಂದರೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ ಏನಂತ? ಅನ್ಲೆಸ್ ನನಗೆ ಕೊಡಬೇಕು. ಯಾರು? he refers to one who is in charge of the kitchen. An extra bowl of gruel.
I think they are providing only one bowl and he's expecting one more bowl. ಇನ್ನೊಂದು ಬೌಲ್ ಕೊಡದೇ ಇದ್ದರೆ he would mostly, he refers to the boy, certainly, definitely eat the boy who slept next to him. ನನಗೆ ಇವತ್ತು ಎಕ್ಸ್ಟ್ರಾ ಬೌಲ್ ಗ್ರುಯೆಲ್ ಕೊಡ್ದಿದ್ರೆ, ಗಂಜಿ ಕೊಡ್ದಿದ್ರೆ ನಾನು ನನ್ನ ಪಕ್ಕದಲ್ಲಿ ಮಲಗಿರೋ ಹುಡುಗನ ತಿಂದು ಬಿಡ್ತೀನಿ. ಅಂದರೆ ಮಕ್ಕಳು ಎಷ್ಟು ಹಸಿವಿನಿಂದ ಅಲ್ಲಿ ಸಂಕಷ್ಟದಲ್ಲಿದ್ದಾರೆ ಅಂತ ಇಲ್ಲಿ ಗೊತ್ತಾಗತ್ತೆ. He had a wild and hungry eye. Wild ಅಂದರೆ ಇಲ್ಲಿ ಕ್ರೂರ ಅಥವಾ ಅನ್ಸಿವಿಲೈಸ್ಡ್ ಅಂತಲ್ಲ, ಪಾಪ ಅವ್ರಿಗೆ ಹಸಿವು ಅವರಿಗೆ ಆ ಸ್ಥಿತಿಯನ್ನು ತಂದಿಟ್ಟಿದೆ. He had a wild and hungry eye. ಹಸಿವಿನಲ್ಲೇ ಕಣ್ಣಲ್ಲೇ ಹಸಿವಿದೆ, ಅಂದರೆ ಕೊಟ್ಟರೆ ಸಾಕಪ್ಪ ತಿನ್ನಬೇಕು ಅನ್ನೋ ಆಸೆ ಕಣ್ಣಲ್ಲೇ ಕಾಣುತ್ತೆ. So that smaller boys believed him. ಆ ಸಣ್ಣ ಮಕ್ಕಳು ಅಂದ್ಕೊಂಡ್ಬಿಟ್ರು, ಓ ನಿಜವಾಗ್ಲೂ ಇವನು ನಮ್ಮನ್ನು ತಿಂದೇ ಬಿಡ್ತಾನೆ. A council was held. A council, a group of people gathered together to discuss something. A council was held. Oliver Twist was appointed to walk up to the master after supper and to ask for more. So, ಈ council ಅಂದರೆ a group of all children who were in the poor house gathered at one place. They discussed. We need more food. ನಮಗೆ ತುಂಬ ಹಸಿವಾಗುತ್ತೆ, ನಮಗೆ ಹೆಚ್ಚಿಗೆ ಫುಡ್ ಬೇಕು, ಯಾರು ಕೇಳಬೇಕು? ಸೊ they were appointed. Oliver Twist was appointed by them to ask, that is in charge. Behalf of all these children, Oliver Twist will go and ask, we need more. Oliver Twist was appointed to walk up to the master. Walk up ಅಂತಂದರೆ ನಡ್ಕೊಂಡು ಹೋಗೋದು ಅಂತಲ್ಲ ಇಲ್ಲಿ. Go and meet the master, one who is in charge of the entire poor house, and to ask for more. So Oliver Twist ಹೋಗಿ ಕೇಳಬೇಕು, ನಮಗೆ ಊಟ ಸಾಕಾಗ್ತಿಲ್ಲ, ನಮಗೆ ಗಂಜಿ ಸಾಕಾಗ್ತಿಲ್ಲ, ಹೆಚ್ಚಿಗೆ ಕೊಡಬೇಕು ಅಂತ ಕೇಳಬೇಕು. ಆ ಜವಾಬ್ದಾರಿನ ಯಾರಿಗೆ ಕೊಡ್ತಾರೆ? ಆಲಿವರ್ ಟ್ವಿಸ್ಟಿಗೆ ಕೊಡ್ತಾರೆ. The gruel was served out and was quickly swallowed. ಸೊ ಆ ಸಪ್ಪರ್ ಟೈಮ್ ಬರುತ್ತೆ, ಗ್ರುಯಲ್ನ ಅವರು ಪ್ರೊವೈಡ್ ಮಾಡ್ತಾರೆ, ಎಲ್ಲರೂ ಕ್ವಿಕ್ಲಿ ಅಂದರೆ ಬೇಗ ಬೇಗ ಸ್ವ್ಯಾಲೋಡ್ ನುಂಗ್ ಹಾಕ್ಬಿಡ್ತಾರೆ. The boys whispered among themselves. Whispered, ಗುಸು ಮಾತಾಡೋರು. ಅಂದರೆ ಈಗ ಯಾರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ? ಆಲಿವರ್ ಟ್ವಿಸ್ಟ್ಗೆ ಕೊಟ್ಟಿದ್ದಾರೆ. ಅವನೇನು ಮಾಡಬೇಕು? ಈಗ ಎದ್ಬಿಟ್ಟು ಕೇಳಬೇಕು, ವಿ ವಾಂಟ್ ಮೋರ್ ಅಂತ ಕೇಳಬೇಕು. ಸೊ ಆಲ್ ದ ವಿಸ್ಪರ್ಡ್ ಗುಸು ಅವರವರಲ್ಲಿ ಮಾತಾಡ್ಕೊಳ್ಳೋದು. ಆ್ಯಂಡ್ ಫೋರ್ಸ್ಡ್ ಆಲಿವರ್ ಟು ಗೋ. ಫೋರ್ಸ್ಡ್ ಅಂದರೆ ಅವನಿಗೆ ಬಲವಂತ ಮಾಡೋದು, ಹೋಗು ಅಂತ ಕಳಿಸೋದು. He advanced to the master. Advanced, ಮುಂದೆ ಹೋಗ್ತಾನೆ. ಯಾರ ಹತ್ರ? ಮಾಸ್ಟರ್, one who is serving the gruel. Bowl in hand and said, ಅಂದರೆ ಒಂದು ಸ್ಮಾಲ್ ಬೌಲ್ ಕೊಟ್ಟಿದ್ದಾರೆ, ಆ ಬೌಲ್ ತೊಗೊಂಡು ಮುಂದೆ ಹೋಗ್ತಾನೆ. And said, ಹೇಳ್ತಾನೆ, in a little frightened voice, ಸಣ್ಣ ಧ್ವನಿ, ಭಯ, ಆ ಧ್ವನಿಯಲ್ಲಿ ಭಯ ಇದೆ. ಕೇಳ್ತಾನೆ, ಪ್ಲೀಸ್, ಇಟ್ಸ್ ಎ ರಿಕ್ವೆಸ್ಟ್. ಆ ಭಯದಲ್ಲೇ ಅವನು ರಿಕ್ವೆಸ್ಟ್ ಮಾಡ್ತಾನೆ, ಪ್ಲೀಸ್ ಸರ್, ಐ ವಾಂಟ್ ಸಮ್ ಮೋರ್. ಸೊ ಭಯದ ಧ್ವನಿಯಲ್ಲೇ, ಪ್ಲೀಸ್ ಸರ್, ನಂಗೆ ಹೆಚ್ಚಿಗೆ ಬೇಕು, ಹೆಚ್ಚಿಗೆ ಊಟ ಕೊಡಿ ಅಂತ ಕೇಳಿ. ದ ಮಾಸ್ಟರ್ ವಾಸ್ ಅ ಫ್ಯಾಟ್ ಹೆಲ್ದಿ ಮ್ಯಾನ್, but he turned very pale at this. That who is serving the food was very fat and healthy man. ತುಂಬಾ ದಷ್ಟಪುಷ್ಟವಾಗಿದ್ದ, ತುಂಬ ದಪ್ಪ ಇದ್ದ ಅವನು. ಯಾವಾಗ ಆಲಿವರ್ ಟ್ವಿಸ್ಟ್ ಇದು ಕೇಳ್ತೀನಲ್ವಾ, his face turned pale. ಪೇಲ್ ಅಂದ್ರೆ ಏನು? ಒಂಥರ ಡಲ್ ಆಗಿಬಿಡ್ತು. What? he said in a raised voice, loud voice ಅಲ್ಲಿ ಕೇಳ್ತಾನೆ, what? he said as if he could not believe his ears. ಅಂದರೆ the man who is serving food never expected that these children will ask for more. ಅವನಿಗೆ ಎಕ್ಸ್ಪೆಕ್ಟ್ ಮಾಡೋದಂದ್ರೆ ನಿರೀಕ್ಷೆ ಇರಲಿಲ್ಲ ಕೇಳ್ತಾರೆ ಅಂತ. believe his ears, ಅವನ ಕಿವಿಗಳನ್ನೇ ಅವನು ನಂಬಲಿಲ್ಲ. ಪ್ಲೀಸ್ ಸರ್, ಐ ವಾಂಟ್ ಸಮ್ ಮೋರ್. ಮತ್ತೆ ರಿಕ್ವೆಸ್ಟ್ ಮಾಡ್ತಾನೆ, ಪ್ಲೀಸ್ ಸರ್, ನನಗೆ ಇನ್ನೂ ಸ್ವಲ್ಪ ಬೇಕು. ದ ಮಾಸ್ಟರ್ aimed a blow at his head. aimed ಅಂತಂದರೆ ಅರ್ಥ ಏನಿಲ್ಲಿ? ಅವನ ತಲೆಗೆ ಒಂದು ಗುರಿ ಇಟ್ಟು ಹೊಡಿತಾನೆ. ಬ್ಲೋ ಅಂದರೆ ಹೊಡೆತ. ಎಲ್ಲಿಗೆ? ಅವನ ತಲೆಗೆ. ಸೀಸ್ಡ್ ಬೈ ಹಿಸ್ ಆರ್ಮ್ಸ್, ಹೋಗಿ ಅವನ ಆರ್ಮ್ಸ್ ಅಂದರೆ ಅವನ ತೋಳನ್ನ ಹಿಡ್ಕೋತಾನೆ. ಆ್ಯಂಡ್ ಶೌಟೆಡ್ ಫಾರ್ ದ ಬೀಡಲ್, ಹೋಗಿ ಕಿರ್ಚಾಡ್ತಾನೆ.
ಮಿಸ್ಟರ್ ಬಂಬಲ್ ರಶ್ಡ್ ಶೌಟೆಡ್ ಫಾರ್ ದ ಬೀಡಲ್ ಅಂದರೆ ಆಫೀಸರ್. ಯಾರು? ಮಿಸ್ಟರ್ ಬಂಬಲ್. ಕಿರ್ಚಾಡ್ತಾನೆ, ಮಿಸ್ಟರ್ ಬಂಬಲ್ ಬನ್ನಿ ಇಲ್ಲಿ ಅಂತ ಜೋರಾಗಿ ಕರೀತಾನೆ. ಮಿಸ್ಟರ್ ಬಂಬಲ್ ರಶ್ಡ್ ಇನ್ ಟು ದ ರೂಮ್ ಇನ್ ಗ್ರೇಟ್ ಎಕ್ಸೈಟ್ಮೆಂಟ್. ಮೇ ಬಿ ಅವನು ಬೇರೆ ರೂಮಲ್ಲಿ ಕೂತಿರ್ತಾನೆ. ರಶ್ಡ್ ಅಂದರೆ ಅವಸರವಾಗಿ ಬರ್ತಾನೆ. ಎಲ್ಲಿ ಫುಡ್ ಸರ್ವ್ ಮಾಡ್ತಿದ್ದಾರೋ ಅಲ್ಲಿ. ಇನ್ ಎ ಗ್ರೇಟ್ ಎಕ್ಸೈಟ್ಮೆಂಟ್. ಯಾಕೆ ಅವ್ನು ಕಿರ್ಚ್ತಾ ಇದ್ದಾನೆ ಅಂತ ಅವನಿಗೆ ತುಂಬ ಆಶ್ಚರ್ಯದಲ್ಲಿ ಒಳಗೆ ಬರ್ತಾನೆ. ಆ್ಯಂಡ್ ವಾಸ್ ಫಿಲ್ಡ್ ವಿತ್ ಹಾರರ್. ಹಾರರ್ ಅಂದರೆ ಕಂಪ್ಲೀಟ್ ಭಯಾನಕವಾಗಿ ಅವನು ರೂಪ ತಾಳ್ಬಿಡ್ತಾನೆ. ವಿತ್ ಹಾರರ್ ವೆನ್ ಈ ಹರ್ಡ್ ಆಫ್ ಆಲಿವರ್ಸ್ ಕ್ರೈಮ್. ಲುಕ್ ಅಟ್ ದ ವರ್ಡ್ ದೇ ಯೂಸ್ಡ್ ಹಿಯರ್. ಯಾವಾಗ ಅವನಿಗೆ ಆಲಿವರು ಹೆಚ್ಚಿಗೆ ಫುಡ್ ಕೇಳಿ ಗೊತ್ತಾದ ತಕ್ಷಣ ಅವನು ಜೋರಾಗಿ ಭಯಾನಕವಾಗಿ ರಿಯಾಕ್ಟ್ ಮಾಡ್ತಾನೆ. ಲುಕ್ ಅಟ್ ದ ವರ್ಡ್ ಈ ಹರ್ಡ್ ಆಫ್ ಆಲಿವರ್ಸ್ ಕ್ರೈಮ್. ಅಕಾರ್ಡಿಂಗ್ ಟು ದೋಸ್ ಪೀಪಲ್ ದಿಸ್ ಇಸ್ ಅ ಕ್ರೈಮ್. ಅವರ ಪ್ರಕಾರ ಅಂದರೆ ಆ ಮಿಸ್ಟರ್ ಬಂಬಲ್ ಪ್ರಕಾರ, ಆ ಕಿಚನ್ ಇನ್ಚಾರ್ಜ್ ಪ್ರಕಾರ ಇದು ಕ್ರೈಮ್. ಯಾವುದು ಕ್ರೈಮು? ಹೆಚ್ಚಿಗೆ ಊಟವನ್ನು ಕೇಳೋದು ಒಂದು ಕ್ರೈಮ್. ಆಸ್ಟ್ ಫಾರ್ ಮೋರ್ ಎಕ್ಸ್ಕ್ಲಮೇಷನ್ ಮಾರ್ಕ್. ಹೆಚ್ಚಿಗೆ ಕೇಳ್ತೀರಾ? ಹಿ ಎಕ್ಸ್ಕ್ಲೇಮ್ಡ್, ಐ ನೆವರ್ ಹರ್ಡ್ ಆಫ್ ಸಚ್ ಅ ಥಿಂಗ್. ಡಿಪೆಂಡ್ ಆನ್ ಇಟ್ ದಿಸ್ ಮಿಸರಬಲ್ ಬಾಯ್ ವಿಲ್ ಬಿ ಹಂಗ್. ಐ ನೆವರ್ ಹರ್ಡ್ ಆಫ್ ಸಚ್ ಅ ಥಿಂಗ್. ಇಂಥ ಒಂದು ಸೆಂಟೆನ್ಸ್ನ ಅಥವಾ ವರ್ಡ್ ಐ ನೆವರ್ ಹರ್ಡ್, ಕೇಳಿರಲಿಲ್ಲ. ಡಿಪೆಂಡ್ ಆನ್ ಇಟ್ ದಿಸ್ ಮಿಸರಬಲ್ ಬಾಯ್ ವಿಲ್ ಬಿ ಹಂಗ್. ಹಂಗ್ ನೋಡಿ, ಇದ್ರ ಮೇಲೆ ಅಂದರೆ ಈ ಆಸ್ಟ್ ಫಾರ್ ಮೋರ್ ಫುಡ್ ಬಿಕಾಸ್ ಆಫ್ ದಿಸ್ ಮಿಸರಬಲ್ ಬಾಯ್. ಈ ಒಬ್ಬ ಹುಡುಗನ್ನ ವಿಲ್ ಬಿ ಹಂಗ್ ಅಂದರೆ ವಿಲ್ ಬಿ ಹ್ಯಾಂಗ್ ಅಂದರೆ ಅವನನ್ನು ಸಾಯಿಸಾಕ್ಬಿಡ್ತೀವಿ ಅಂತ ಅವನು ಜೋರಾಗಿ ಕಿರ್ಚಾಡ್ತಾನೆ. ಸೊ we come to know here in this paragraph how miserable condition was there in the poor house for all the children. ಇದು ಕತೆ ಅಷ್ಟೇ ಅಂತ ಇಲ್ಲ, ಆಗಿನ ವಿಕ್ಟೋರಿಯನ್ ಪೀರಿಯಡಲ್ಲಿ ಹೇಗೆ ಆರ್ಫನ್ ಮಕ್ಕಳು ಕಷ್ಟಪಡ್ತಿದ್ರು ಅಂತ ಇದೊಂದು ಚಿತ್ರಣ ಈ ಕತೆ ಮೂಲಕ ಹೇಳ್ತಾ ಇದ್ದಾರೆ ಅವರು. ಓಕೆ, ನೆಕ್ಸ್ಟ್ ಮುಂದೇನಾಗುತ್ತೆ? ಆ್ಯಸ್ ಅ ಪನಿಷ್ಮೆಂಟ್ ಅಂದರೆ ಏನು ಪನಿಷ್ಮೆಂಟ್? ಯಾಕೆ ಪನಿಷ್ಮೆಂಟ್ ಇಲ್ಲಿ? ಆಲಿವರ್ ಟ್ವಿಸ್ಟ್ ಏನು ಕೇಳ್ತಾನೆ? ಎಸ್ಪೆಷಲಿ ಐ ನೀಡ್ ಮೋರ್, ನನಗೆ ಹೆಚ್ಚಿಗೆ ಕೊಡಿ ಊಟವನ್ನು. ಆ್ಯಸ್ ಅ ಪನಿಷ್ಮೆಂಟ್ ಅವನಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಏನು ಶಿಕ್ಷೆ? ಫಾರ್ ಇಸ್ ಗ್ರೀಡ್ ಆ್ಯಂಡ್ ಬೋಲ್ಡ್ನೆಸ್. ಲುಕ್ ಅಟ್ ದ ವರ್ಡ್ ದೇ ಹ್ಯಾವ್ ಯೂಸ್ಡ್. ಅವನಿಗೆ ಶಿಕ್ಷೆ ಆಗುತ್ತೆ. ಯಾವ ಕಾರಣಕ್ಕೆ? ಫಾರ್ ಇಸ್ ಗ್ರೀಡ್. ಗ್ರೀಡ್ ಅಂದ್ರೇನು? ದುರಾಸೆ. ಯಾರ ಪ್ರಕಾರ? ಮಿಸ್ಟರ್ ಬಂಬಲ್ ಪ್ರಕಾರ ಮತ್ತು ಆ ಕಿಚನ್ ಅವನ ಪ್ರಕಾರ. ಗ್ರೀಡ್ ದುರಾಸೆ ಮತ್ತು ಬೋಲ್ಡ್ನೆಸ್. ಏನು ಬೋಲ್ಡ್ನೆಸ್ಸು? ಧೈರ್ಯವಾಗಿ ಅವನು ಕೇಳ್ತಾನೆ ನನಗೆ ಹೆಚ್ಚಿಗೆ ಫುಡ್ ಬೇಕು. ಇದು ಬೋಲ್ಡ್ನೆಸ್, ಹೆದರ್ಕೊಳ್ದೇ ಇರೋದು. ಈ ಎರಡು ಕಾರಣಕ್ಕೆ ಆಲಿವರ್ ವಾಸ್ ಇಮಿಡಿಯೇಟ್ಲಿ ಲಾಕ್ಡ್ ಇನ್ ಅ ರೂಮ್ ಟು ಸ್ಪೆಂಡ್ ನೈಟ್ ಅಲೋನ್. ಅವನಿಗೆ ಶಿಕ್ಷೆ ಆಗುತ್ತೆ. ಏನು ಶಿಕ್ಷೆ? ಲಾಕ್ಡ್ ಇನ್ ಅ ರೂಮ್, ಒಂದು ರೂಮಲ್ಲಿ ಕೂಡ ಹಾಕ್ತಾರೆ. ಟು ಸ್ಪೆಂಡ್ ದ ನೈಟ್ ಅಲೋನ್, ರಾತ್ರಿ ಪೂರ್ತಿ ಒಬ್ಬನೇ ಕಳಿಬೇಕು. Early next morning, a notice was pasted on the outside of the gate. One whole night is spent alone in the dark room or a room. Early next morning, ಬೆಳಿಗ್ಗೆನೆ, a notice, a small piece of paper, something written on it is pasted, ಅಂಟಿಸಿರೋದು on the outside of the gate. ಗೇಟ್ ಹೊರಗಡೆಗೆ ಅಂಟಿಸ್ತಾರೆ. Offering a reward of 5 pounds to any man or a woman who would take Oliver Twist off the hands of the poor house. ನೋಡಿ, so cruel people, ಓಕೆ, ಹಾರ್ಟ್ಲೆಸ್ ಪೀಪಲ್, ಹೃದಯವೇ ಇಲ್ಲದಿರುವಂತಹ ಮನುಷ್ಯರು. ಯಾರು? ಆ ಪೂರ್ ಹೌಸಲ್ಲಿರುವಂಥ ಆಫೀಸರ್ ಮತ್ತು ಬೇರೆ ವರ್ಕರ್ಸ್. ಯಾಕೆ? ಆಲಿವರು ತುಂಬ ಧೈರ್ಯವಾಗಿ ನನಗೆ ಹೆಚ್ಚಿಗೆ ಊಟ ಬೇಕು ಅಂತ ಕೇಳಿದ್ದಕ್ಕೆ ಅವನಿಗೆ ಪನಿಷ್ ಮಾಡ್ತಾರೆ. ಬೆಳಗ್ಗೆ ನೋಟಿಸ್ನ ಅಲ್ಲಿ ಪೇಸ್ಟ್ ಮಾಡ್ತಾರೆ. ಏನಂತ? ಅ ರಿವಾರ್ಡ್, ಆಫರಿಂಗ್ ಅ ರಿವಾರ್ಡ್. ಆಫರಿಂಗ್ ಅಂದರೆ ಹೇಳ್ಕೊಡೋದು. ಅ ರಿವಾರ್ಡ್ ಆಫ್ 5 pounds ಟು ಎನಿ ಮ್ಯಾನ್, ಅಥವಾ ಯಾರಾದರೂ ಒಬ್ಬ ಮನುಷ್ಯ ಅಥವಾ ಒಬ್ಬ ಹೆಂಗಸು ಆಲಿವರ್ ಟ್ವಿಸ್ಟ್ನ ಕೊಂಡ್ಕೊಂಡು ಹೋದರೆ ನಾವು ಅವರಿಗೆ 5 pounds ರಿವಾರ್ಡ್ ಕೊಡ್ತೀವಿ. ಅಂದರೆ ಯೂಶಲಿ ಚೈಲ್ಡ್ ಲೇಬರಲ್ಲಿ ಮಕ್ಕಳನ್ನ ಮಾರ್ತಾರೆ, ಬಟ್ ಇಲ್ಲಿ ಏನು, ನಾವೇ 5 pound ಕೊಡ್ತೀವಿ, ಇವನ್ನ ಕರ್ಕೊಂಡು ಹೋಗಬೇಕು ಅಂತ ಆ ಪುವರ್ ಹೌಸ್ನ ಮುಂದ್ಗಡೆಗೆ ಒಂದು ನೋಟಿಸ್ನ ಪೇಸ್ಟ್ ಮಾಡ್ತಾರೆ. ನೋಡಿ, ಇಲ್ಲಿ ಯಾಕೆ ಯೋಚನೆ ಮಾಡಬೇಕು ನೀವು, ಯಾಕೆ ಈ ಥರ ಹೇಳ್ತಾರೆ, ಯಾಕೆ ಅವನ್ನ
ಬೇರೆಗೆ ಕಳಿಸ್ಬೇಕು ನೋಡ್ತಾರೆ ಅಂತಂದರೆ, ಒಬ್ಬ ಹುಡುಗ ಧೈರ್ಯವಾಗಿ ಇವತ್ತು ಒಬ್ಬನು ಕೇಳಿದ್ದಾನೆ ಅಂತಂದರೆ ಅವನಿಂದ ಇನ್ಸ್ಪೈರ್ ಆಗಿಬಿಟ್ಟು ಎಲ್ಲ ಮಕ್ಕಳು ಕೇಳ್ಬೋದು ಅನ್ನೋ ಭಯಕ್ಕೆ ಆ ಹುಡುಗನನ್ನು ಅವರು ಮಾರಬೇಕು ಅಂತ ಅಥವಾ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ this is all story about Oliver Twist. Oliver Twist. It's a very beautiful novel. You can read. ಪುಟ್ಟ ನಾವೆಲ್ ಅದು, ಓದ್ಬೋದು ನೀವು. ಅಲ್ಲಿ ಮುಂದೆ ಇಫ್ ಯು ಆರ್ ರಿಯಲಿ ಕ್ಯೂರಿಯಸ್ ವಾಟ್ ಹ್ಯಾಪನ್ಸ್ ಟು ಆಲಿವರ್ ಟ್ವಿಸ್ಟ್, ಏನಾಗುತ್ತೆ ಮುಂದೆ, ಎಲ್ಲಿ ಹೋಗ್ತಾನೆ, ಅವನ ಲೈಫ್ ಚೆನ್ನಾಗಾಗುತ್ತಾ, ನೆಕ್ಸ್ಟ್ ಯಾರು ಬಂದು ಅವನ್ನ ಕೊಂಡ್ಕೋತಾರೆ, ಅಲ್ಲಿ ಅವ್ನ ಲೈಫ್ ಹೇಗಿರುತ್ತೆ ಅಂತ ನಿಮಗೆ ಕ್ಯೂರಿಯಾಸಿಟಿ ಇತ್ತು ಅಂದರೆ ಬುಕ್ ಸಿಗುತ್ತೆ. ವೆರಿ ಸಿಂಪಲ್ ಇಂಗ್ಲೀಷ್, ವಿಕ್ಟೋರಿಯನ್ ಇಂಗ್ಲೀಷ್ ಬುಕ್, ಓಲ್ಡ್ ನಾವೆಲ್ ಅಲ್ಲ, ಬೇರೆ ಸಿಂಪಲಾಗಿ ಬರೆದಿರೋ ಬುಕ್ ಸಿಗುತ್ತೆ. ಯು ಕ್ಯಾನ್ ಬೈ ದಟ್ ಬುಕ್ ಆ್ಯಂಡ್ ರೀಡ್. ರಿಯಲಿ ಇಂಟ್ರೆಸ್ಟಿಂಗ್. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ನೆಕ್ಸ್ಟ್ ಇವನಿಗೆ ಒಬ್ಬ ಕಾಫಿನ್ ಮಾಡೋನು ಬರ್ತಾನೆ. ಕಾಫಿನ್ ಅಂತಂದರೆ ಈ ಸತ್ತಾಗ ದೇಹದವನ್ನು ಇಡ್ತಾರಲ್ಲ ಬಾಕ್ಸ್, ಕಾಫಿನ್ ಮಾಡೋನು ಬರ್ತಾನೆ. ಅವರು ಇವನ್ನ ಕೊಂಡ್ಕೊತಾರೆ ಕೆಲಸ ಮಾಡಲಿಕ್ಕೆ ಅಂತ. ಅಲ್ಲಿ ಅವ್ನ ಲೈಫು ಇದಕ್ಕಿಂತ ಮಿಸ್ರೇಬಲ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಏನಾಗುತ್ತೆ ವೆರಿ ಕ್ಯೂರಿಯಸ್, ತುಂಬ ಚೆನ್ನಾಗಿದೆ. ಯು ಕ್ಯಾನ್ ರೀಡ್ ಇಟ್. ಓಕೆ, ಸೊ ಹೋಪ್ ಇಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಿ ಕನ್ಕ್ಲೂಷನ್ ಕೊಟ್ಟಿದ್ದಾರೆ ನೋಡಿ. ನೋಟ್, ದಿಸ್ ಇಸ್ ಹೌ ದ ಸ್ಟೋರಿ ಆಫ್ ಚಾರ್ಲ್ಸ್ ಡಿಕಿನ್ಸನ್ ಆಲಿವರ್ ಟ್ವಿಸ್ಟ್ ಎಂಡೆಡ್. ಇಲ್ಲಿ ಕೊಟ್ಟಿದ್ದಾರೆ ಹೇಗೆ ಎಂಡ್ ಆಗುತ್ತೆ ಅಂತ. ಅ ಕಾಫಿನ್ ಮೇಕರ್ ಕೇಮ್ ಟು ನೋ ಅಬೌಟ್ ದ ನೋಟಿಸ್. ಅದನ್ನ ನೋಟಿಸ್ ಓದ್ತಾನೆ. ಆ್ಯಂಡ್ ಬಾಟ್ ದ ಆರ್ಫನ್ ಬಾಯ್ ಫ್ರಮ್ ದ ಪೂರ್ ಹೌಸ್. ಆ ಕಾಫಿನ್ ಮಾರುವನು, ಓಕೆ, ಅದು ಈ ಮಗುವನ್ನು ತೊಗೊಂಡು ಹೋಗ್ತಾನೆ, ಆಲಿವರ್ನ. ದೇರ್ ಆಲ್ಸೋ ಹಿ ವಾಸ್ ಟ್ರೀಟೆಡ್ ಕ್ರೂಯಲಿ. ಹೇಳಿದ್ನಲ್ಲ, ಅಂದರೆ ನ್ಯೂ ಥಿಂಗ್ ಡಿಡಂಟ್ ಬ್ರಿಂಗ್ ಎಮ್ ಗುಡ್ನೆಸ್. ಒಳ್ಳೆ ತರಲ್ಲ ಅವನಿಗೆ, ಮತ್ತು ಕ್ರೂಯಲ್, ಇನ್ನೂ ಕೆಟ್ಟದಾಗತ್ತೆ. ಕ್ರೂಯಲಿ ಅಂದರೆ ಕ್ರೂರವಾಗಿ, ಇದಕ್ಕಿಂತ ಕ್ರೂರವಾಗಿ. ಸೊ ಹಿ ರ್ಯಾನ್ ಅವೇ ಟು ಲಂಡನ್. ಅಲ್ಲಿಂದ ಓಡಿ ಹೋಗ್ತಾನೆ ಅವನು ಲಂಡನ್ಗೆ. ದೇರ್ ಹಿ ಫೇಸ್ಡ್ ಫರ್ದರ್ ಡಿಫಿಕಲ್ಟೀಸ್. ತುಂಬ ಕಷ್ಟವನ್ನು ಅನುಭವಿಸ್ತಾನೆ. ಹವೆವರ್ ಬೈ ಚಾನ್ಸ್ ಹಿ ಮೆಟ್ 2 ಕೈಂಡ್ ಪೀಪಲ್. ಇಬ್ಬರು ಒಳ್ಳೆ ಹ್ಯೂಮನ್ ಸಿಗ್ತಾರೆ ಅವರಿಗೆ. ಮಿಸ್ಟರ್ ಬ್ರೌನ್ಲೋ ಆ್ಯಂಡ್ ಮಿಸ್ ರೋಸ್ಮೇಲಿ ಅಂತ ಹೇಳ್ಬಿಟ್ಟು. ದೀಸ್ ಕೈಂಡ್ ಪೀಪಲ್ ಆಲ್ಸೋ ಡಿಸ್ಕವರ್ಡ್ ದ್ಯಾಟ್ ಹಿ ವಾಸ್ ದೇರ್ ಓನ್ ರಿಲೇಟಿವ್. ಕೊನೆಗೆ ಅವರಿಗೆ ಅಂದರೆ ಹಿಸ್ಟ್ರಿ ಕೆದಕ್ತಾ ಹೋದಾಗೆ, ಎಲ್ಲ ತಿಳ್ಕೊಳ್ತಾ ಹೋದಾಗೆ ಅವ್ರಿಗೆ ಗೊತ್ತಾಗುತ್ತೆ ಅವರ ಸ್ವಂತ ರಿಲೇಟಿವ್ ಅವರು ಅಂತ. ಆ್ಯಂಡ್ ಹ್ಯಾಡ್ ಟು ಪ್ರೊಟೆಕ್ಟೆಡ್ ಫ್ರಮ್ ಹಿಸ್ ಸ್ಟೆಪ್ ಬ್ರದರ್ ಮಿಸ್ಟರ್ Monks and Mr. Monks had planned to take away Oliver's share of property. ಅಂದರೆ ಅವನ ಪೂರ್ವಾಪರವನ್ನು ಪರೀಕ್ಷಿಸಿದಾಗ ಗೊತ್ತಾಗುತ್ತೆ, ಇವನ್ ಹಿ ಬಿಲಾಂಗ್ಸ್ ಟು ಅ ನೋಬಲ್ ಫ್ಯಾಮಿಲಿ ವೇರ್ ಹಿ ಹ್ಯಾಸ್ ಅ ಸ್ಟೆಪ್ ಬ್ರದರ್ ಇದ್ದಾರೆ. ಆ ಸ್ಟೆಪ್ ಬ್ರದರು ಇವನ ಆಸ್ತಿಯನ್ನು ತೊಗೊಬೇಕು ಅಂತಿದ್ದಾನೆ. ಬಟ್ ವಿತ್ ಮಿಸ್ಟರ್ ಬ್ರೌನ್ಸ್ ಹೆಲ್ಪ್ Oliver got his rightful share of property and lived happily. ಅಂದರೆ though he suffered a lot in life, at the end really he settled well. All his suffering came to an end. So one more table given in that given question, page number 63. How were the children fed in the house? They given only one bowl of gruel. Very less. They were given very less. Why was a council held by the boys to decide who is going to ask more? What did they decide in? Oliver Twist was appointed to ask more to the in charge of the kitchen. What did Oliver ask his master for? In keltane, I want some more gruel. How did the master react to the request of Oliver? He was surprised, not expected this. Tumba ಆಶ್ಚರ್ಯ ಆಗ್ಬಿಡುತ್ತೆ. His face turned into pale. What was the punishment that Oliver got for asking for more? He was locked up in a room to spend whole night all alone. What did Mr. Bumble ultimately decide to do with the Oliver? He decided to give to some man or woman by offering 5 pounds. Whoever takes him, they give reward 5 pounds. What was Oliver's crime according to Mr. Bumble? He asked for bold. Greed and one more. This is they use 2 words here.
greed and boldness, until like these two words. According to Mr. Bumble, he was very greedy and very bold to question or ask for more. These two. ಇದೆರಡು ಅವರ ಪ್ರಕಾರ. ಯಾರ ಪ್ರಕಾರ? ಮಿಸ್ಟರ್ ಬ್ರಂಬಲ್ ಪ್ರಕಾರ ಇದು ಅವನ ಕ್ರೈಮ್. Okay, so once all of you read the entire text, underline the difficult words, write the answers. Next, go to page number 64. They're also given some questions. Read these questions, try to get the answer after reading the text.